ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ವೆಲ್ಕಮ್ ಟು ಹೋಮಿಯೋಸ್ಕ್ವೇರ್ ಹೋಮಿಯೋಪತಿ. ಇವತ್ತು ನಾನು ನಿಮಗೆ ಜಾಯಿಂಟ್ಸ್ ಅಂದರೆ ಸಣ್ಣ ಪುಟ್ಟ ಜಾಯಿಂಟ್ಸಲ್ಲಿ ಆಗುವಂತಹ ತೊಂದರೆಗಳು ಅದ್ಯಾವುದು ಅಂತಂದರೆ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ಜಾಯಿಂಟ್ಸ್ನಲ್ಲಿ ಕ್ರಿಸ್ಟಲ್ ಫಾರ್ಮೇಷನ್ ಆಗಿ ಉಂಟಾಗುವ ನೋವು, ಉರಿ ಹಾಗೂ ಸ್ವೆಲ್ಲಿಂಗ್, ಇದರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೇನೆ. ಮುಖ್ಯವಾಗಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗಲು ಕಾರಣ ಏನು, ಯೂರಿಕ್ ಆ್ಯಸಿಡ್ ಹೆಚ್ಚಾದರೆ ಏನೇನು ಸಿಮ್ಟಮ್ಸ್ ಬರುತ್ತೆ, ಮತ್ತು ಅದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಚಿಕಿತ್ಸೆ ಇದೆ, ಮತ್ತು ಹೋಮ್ ರೆಮಿಡೀಸ್ ಏನಿರುತ್ತೆ ಅಂತ ನಾನು ಹೇಳ್ಕೊಡ್ತೇನೆ. ಸೊ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ. ಯೂರಿಕ್ ಆ್ಯಸಿಡ್ ಒಂದು ಆ್ಯಸಿಡ್ ಆಗಿರುತ್ತೆ. ಈ ಒಂದು ಆ್ಯಸಿಡ್ ಒಂದು ವೇಸ್ಟ್ ಪ್ರಾಡಕ್ಟ್. ನಮ್ಮ ಬ್ಲಡ್ಡಲ್ಲಿ ಕಿಡ್ನಿ ಹೇಗೆ ಫಿಲ್ಟರ್ ಮಾಡಿಬಿಟ್ಟು ಬ್ಲಡ್ಡಲ್ಲಿ ಏನೇ ವೇಸ್ಟೇಜ್ ಇರುತ್ತೆ, ಕಿಡ್ನಿ ಮೂಲಕ ಕಿಡ್ನಿ ಫಂಕ್ಷನ್ಸ್ ನಾರ್ಮಲ್ ಆದಾಗ ಆ ವೇಸ್ಟೇಜ್ ಎಕ್ಸ್ಕ್ರೇಷನ್ ಆಗಿ ಹೋಗಬೇಕು. ಬಟ್ ಕಿಡ್ನಿ ಫಂಕ್ಷನ್ ಡಿರೇಂಜ್ಮೆಂಟ್ ಆದಾಗ ಏನಾಗುತ್ತೆ ಅಂದರೆ ಈ ನಮ್ಮಲ್ಲಿ ಯೂರಿಕ್ ಆ್ಯಸಿಡ್ ವ್ಯಾಲ್ಯೂಸ್ ಹೆಚ್ಚಾಗುತ್ತೆ. ಈ ವ್ಯಾಲ್ಯೂಸ್ ಬಂದುಬಿಟ್ಟು ನಮ್ಮ ಮೇಲಲ್ಲಿ ಸೊ ಎಸ್ಪೆಷಲಿ 3.7 to 7 ಇರಬೇಕು. ಅದೇ ಫಿಮೇಲಲ್ಲಿ 3.4 to 6 ಇರಬೇಕು. ಈ ವ್ಯಾಲ್ಯೂಸ್ ಏನಾದರೂ ಹೈಯರ್ ಬೌಂಡ್ರಿಗಿಂತ ಹೆಚ್ಚಾದಾಗ ಆವಾಗ ಯೂರಿಕ್ ಆ್ಯಸಿಡ್ ಹೈ ಆಗುತ್ತೆ ಮತ್ತು ಗೌಟ್ ಥರ ಕಂಡೀಷನ್ಸ್ ಬರುತ್ತೆ. ಅದರಿಂದ ಇಮ್ಮಿಡಿಯೇಟಾಗಿ ಹೀಟ್ ಉಂಟಾಗುತ್ತೆ, ನಮ್ಮ ಬಾಡಿಯಲ್ಲಿ ಕ್ರಿಸ್ಟಲ್ ಫಾರ್ಮೇಷನ್ ಆಗುತ್ತೆ, ನೋವು ಉಂಟಾಗುತ್ತೆ, ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಉಂಟಾಗುತ್ತೆ. ಆಮೇಲೆ ಇಂಟರ್ನಲ್ ಹೀಟ್ ಆದಾಗ ನಮಗೆ ಫೀವರಿಶ್ ಥರ ಅನಿಸೋದು, ಅನ್ಈಸಿನೆಸ್ ಅನಿಸೋದು, ಬಾಡಿಯಲ್ಲೆಲ್ಲ ಪೇನ್ ಅನಿಸೋದು, ಮಸಲ್ಸ್ಗಳೆಲ್ಲ ಸೆಳೆತ ಉಂಟಾಗುವುದು. ಸೊ ಈ ರೀತಿಯಾದ ಡಿಸ್ಕಂಫರ್ಟ್ಗಳು ಉಂಟಾಗುತ್ತೆ. ಯೂರಿಕ್ ಆ್ಯಸಿಡ್ ವ್ಯಾಲ್ಯೂಸ್ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತಂದಾಗ ಸೊ ನಮ್ಮ ಲೈಫ್ ಸ್ಟೈಲ್. ಸೊ ಎಸ್ಪೆಷಲಿ ದೋಸ್ ಹೂ ಟೇಕ್ಸ್ ಲೆಸ್ ವಾಟರ್, ಅಂದರೆ ಡಿಹೈಡ್ರೇಷನ್ ಆಗಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆ್ಯಸಿಡ್ ವ್ಯಾಲ್ಯೂಸ್ ಹೆಚ್ಚಾಗುತ್ತೆ. ಸೊ ವೇಸ್ಟೇಜ್ ಏನು ಹೋಗಬೇಕು ನಮ್ಮ ಕಿಡ್ನಿ ಮೂಲಕ ಅದು ಪ್ರಾಪರಾಗಿ ಆಚೆ ಹೋಗುವುದಿಲ್ಲ. ಆವಾಗ ಕ್ರಿಸ್ಟಲೈಸೇಷನ್ ಅಂದರೆ ಆ್ಯಸಿಡ್ ಲೆವೆಲ್ ಹೆಚ್ಚಾಗುತ್ತೆ. ಇದಲ್ಲದೆ ಸೊ ದೋಸ್ ಹೂ ಟೇಕ್ಸ್ ಲೆಸ್ ಫೈಬರ್ ಫುಡ್, ಅವರಲ್ಲಿ ಕೂಡ ಈ ರೀತಿ ಜಾಸ್ತಿ ಆಗುತ್ತೆ. ಮತ್ತು ಯಾರು ಪ್ರೊಸೆಸ್ಡ್ ಫುಡ್ಡು, ತುಂಬ ಆಚೆ ಫುಡ್ಡು, ಆಮೇಲೆ ಉಪ್ಪಿನ ಬಳಕೆ ಜಾಸ್ತಿ ಮಾಡ್ತಾರೆ, ಆಮೇಲೆ ಆಲ್ಕೋಹಾಲ್ ಆಗಲಿ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ, ಆಮೇಲೆ ಅನ್ನೆಸರಿ ಮೆಡಿಕೇಷನ್ಸ್, ಕೆಲವೊಂದು ಸರಿ ನಮ್ಮಲ್ಲಿ ಏನಾದರೂ ಕಾಯಿಲೆ ಬಂದಾಗ ಲೈಕ್ BP, ಶುಗರು, ಈ ಥರ ಸಮಸ್ಯೆ ಅಥವಾ ಕಿಡ್ನಿ ಡಿಸೀಸ್ ಬಂದಾಗ ಕೂಡ ಯೂರಿಕ್ ಆ್ಯಸಿಡ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಇದಲ್ಲದೆ ಯಾರು ಯಾವುದೇ ರೀತಿಯಿಂದ ನಿಯಮಿತವಾಗಿ ಡಿಟಾಕ್ಸ್ ಮಾಡ್ಕೊಳ್ಳಲ್ಲ, ಲೈಕ್ ವ್ಯಾಯಾಮ ಇರಲ್ಲ, ಒಬೆಸಿಟಿ ಹೆಚ್ಚಾಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ, ಅಥವಾ ಲೈಕ್ ಪ್ರಾಪರ್ ಹೈಡ್ರೇಷನ್ ಮಾಡಲ್ಲ, ಅವರಲ್ಲಿ ಈ ವ್ಯಾಲ್ಯೂಸ್ ಹೆಚ್ಚಾಗುತ್ತೆ. ಇದರಿಂದಾಗಿ ಸುಮಾರು ಸಮಸ್ಯೆಗಳೆಲ್ಲ ಉಂಟಾಗುತ್ತೆ. ಎಷ್ಟೊಂದು ಜನ ಕನ್ಫ್ಯೂಸ್ ಆಗಿರ್ತಾರೆ, ಈ ಎಲ್ಲ ಸಿಮ್ಟಮ್ಸ್ ಇದೆ ಬಟ್ ಯೂರಿಕ್ ಆ್ಯಸಿಡ್ ಇದೇನಾ ಇಲ್ವಾ ಅಂತ ಕನ್ಫರ್ಮೇಷನ್ ಹೇಗೆ ಮಾಡ್ಕೊಳ್ಬೇಕು ಅಂತಂದಾಗ ಸಿಂಪಲ್ ಯೂರಿಕ್ ಆ್ಯಸಿಡ್ ವ್ಯಾಲ್ಯೂದು ಒಂದು ಬ್ಲಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ನಾವು ಸಿಮ್ಟಮ್ಸ್ ಜೊತೆಗೆ ಕೋರಿಲೇಟ್ ಮಾಡ್ಕೊಳ್ಬೇಕು. ಇವಾಗ ಕೆಲವೊಬ್ಬರಿಗೆ ಬಾರ್ಡರ್ ಲೆವೆಲ್ ಯೂರಿಕ್ ಆ್ಯಸಿಡ್ ಇರುತ್ತೆ, ಲೈಕ್ 6.1 ಅಥವಾ 7.1, ಅದು ಕೂಡ ಯೂರಿಕ್ ಆ್ಯಸಿಡ್ ಹೆಚ್ಚಾಗುವಂಥ ಸೂಚನೆಯೇ. ಅದಲ್ಲದೆ ಸಿಮ್ಟಮ್ಸ್ನ ಕೋರಿಲೇಟ್ ಮಾಡಿದಾಗ ಆವಾಗ ನಾನು ಹೇಳಿರೋ ಸಿಮ್ಟಮ್ಸ್ ಲೈಕ್ ಜಾಯಿಂಟ್ ಪೇಯ್ನ್ಸು, ಸ್ವೆಲ್ಲಿಂಗು, ರೆಡ್ಡಿಸು, ಇನ್ಫ್ಲಮೇಷನ್ನು, ಬಾಡಿ ಹೀಟ್ ಅಪ್ ಆಗೋದು, ಎರಡು ಕೋರಿಲೇಟ್ ಮಾಡಿದಾಗ ಖಚಿತವಾಗುತ್ತದೆ. ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ಏನು ಮಾಡಬೇಕು, ಪೇಯ್ನ್ ಕಿಲ್ಲರ್ ತೊಗೊಂಡು ಎಷ್ಟೋ ಜನ ಅದರಿಂದ ಸೈಡ್ ಎಫೆಕ್ಟ್ಸ್ಗೆ ಮೊರೆ ಹೋಗ್ತಾರೆ. ಸೊ ಹಾಗಿದ್ದಲ್ಲಿ ಈ ಸಿಂಪಲ್ 3 ಟಿಪ್ಸ್ ನಾನು ನಿಮಗೆ ಹೇಳ್ಕೊಡ್ತೇನೆ. ಮನೆಯಲ್ಲೇ ಯಾರು ಬೇಕಾದ್ರೂ ಮಾಡಿಕೊಂಡು ಅದನ್ನು ಡೈಲಿ ಸೇವನೆ ಮಾಡೋದ್ರಿಂದ ಡೆಫಿನೆಟ್ಲಿ ಈ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಡೌನ್ ಆಗುತ್ತೆ ಮತ್ತು ಆರಾಮಾಗಿ ಇರ್ಬೋದು. ಸೊ ಮೊದಲನೇದಾಗಿ ಆಮ್ಲ ಮತ್ತು ಅರಿಶಿಣ ಪುಡಿ. ಸೊ ಆಮ್ಲ ಮತ್ತು ಅರಿಶಿಣ ಪುಡಿ ಹೇಗೆ ತಗೊಳ್ಬೇಕು, ಇದರಲ್ಲಿ ಏನಿರುತ್ತೆ ಅಂತಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ ಇದಿರುತ್ತೆ, ವಿಟಮಿನ್ C ಜಾಸ್ತಿ ಇರುತ್ತೆ. ಇದರಿಂದ ಯೂರಿಕ್ ಆ್ಯಸಿಡ್ ವ್ಯಾಲ್ಯೂ ಕಮ್ಮಿ ಆಗೋ ಜೊತೆಗೆ ಜಾಯಿಂಟ್ಸ್ಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ ಮತ್ತು ನಮ್ಮ ಪೇಯ್ನ್ ಕೂಡ ಕಮ್ಮಿ ಆಗುತ್ತೆ. ಒಂದು 30 ml ಆಮ್ಲ ಫ್ರೆಶ್ ಜ್ಯೂಸ್ ತೊಗೊಂಡು ಅದರಲ್ಲಿ ಅರ್ಧ ಟೀ ಸ್ಪೂನ್ ಪ್ಯೂರ್ ಅರಿಶಿಣ ಪೌಡರ್ ಹಾಕಿದಾಗ ಅದನ್ನು ಸ್ಟಿರ್ ಮಾಡಿ ಡೈಲಿ ಮಾರ್ನಿಂಗ್ ತೊಗೊಂಡಾಗ, ಎಂಟಿ ಸ್ಟಮಕ್ ತೊಗೊಂಡಾಗ, ಸೊ ಪ್ರತಿನಿತ್ಯ 1 ವಾರ ಅಥವಾ 2 ವಾರದಲ್ಲಿ ನಿಮಗೆ ಇದರ ಎಫೆಕ್ಟ್ಸ್ ಗೊತ್ತಾಗುತ್ತದೆ. ಎರಡನೇದಾಗಿ ನುಗ್ಗೆ ಸೊಪ್ಪು ಹಾಗೂ ಲೆಮನ್ ಜ್ಯೂಸ್. ನುಗ್ಗೆ ಸೊಪ್ಪು ಅದನ್ನು ನಾವು ಡ್ರೈ ಮಾಡಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಬೇಕು. ಅದರಲ್ಲಿ ಅರ್ಧ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಡೈಲಿ ಪ್ರತಿನಿತ್ಯ ಕುಡಿಯೋದರಿಂದ ಈ ಪೇಯ್ನ್ ಅಥವಾ ಜಾಯಿಂಟ್ ಸಪೋರ್ಟ್ ಮತ್ತು ಸ್ವೆಲ್ಲಿಂಗ್ ಕಡಿಮೆ ಆಗೋದು ನೀವು ಕಾಣಬಹುದು. ಇದರಿಂದ ಏನಾಗುತ್ತೆ ಅಂತಂದರೆ
ಎಸ್ಪೆಷಲಿ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ನ್ಯಾಚುರಲ್ ನ್ಯೂಟ್ರಲೈಸರ್ ಥರ ವರ್ಕ್ ಮಾಡುತ್ತೆ. ಬರೀ ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡೋದಷ್ಟೇ ಅಲ್ಲ, ಆ್ಯಂಟಿ ಆಕ್ಸಿಡೆಂಟ್ಸ್ನ ಫ್ಲಡ್ ಹೆಚ್ಚು ಮಾಡೋದು ಕೂಡ ಇದರಿಂದ ಸಾಧ್ಯವಾಗುತ್ತದೆ. ಹಾಗಿದ್ದಲ್ಲಿ ತುಂಬ ಒಳ್ಳೆಯದಾಗಿ ಈ ಒಂದು ಜ್ಯೂಸ್ ಸಪೋರ್ಟ್ ಮಾಡುತ್ತೆ, ಹೆಲ್ದಿ ಡ್ರಿಂಕ್ಸ್ ಅಂತ ಅನ್ನಬಹುದು. ಕೊನೆಯದಾಗಿ ಶುಂಠಿ ಹಾಗೂ ಅಜ್ವೈನ್ ಕಷಾಯ. ಶುಂಠಿ ಮತ್ತು ಅಜ್ವೈನಲ್ಲಿರೋದು ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಆಕ್ಸಿಡೆಂಟ್. ಈ ಎರಡೂ ಪ್ರಾಡಕ್ಟ್ ಏನಾಗುತ್ತೆ ಅಂತ ಪ್ರಿನ್ಸಿಪಲ್ಸ್ ಏನಾಗುತ್ತೆ ಅಂದರೆ, ಯೂರಿಕ್ ಆ್ಯಸಿಡ್ ಲೆವೆಲ್ ಇಮ್ಮಿಡಿಯೇಟ್ ಆಗಿ ನೀವು ಕುಡಿದ ತಕ್ಷಣವೇ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರಲ್ಲೇ ಪೇಯ್ನ್ ರಿಲೀಫ್ ಆಗೋದನ್ನು ನೀವು ನೋಡಬಹುದು. ಇದನ್ನು ಹೇಗೆ ಪ್ರೊಸೆಸ್ ಮಾಡಬೇಕು ಅಂತಂದರೆ, 1 ಟೀ ಸ್ಪೂನ್ ಅಜ್ವೈನ್, 1 ಟೀ ಸ್ಪೂನ್ ಶುಂಠಿಯನ್ನು ಸ್ಮಾಲ್ ಪೀಸಾಗಿ ಕಟ್ ಮಾಡಿಬಿಟ್ಟು 1 ಗ್ಲಾಸ್ ನೀರಲ್ಲಿ ಬಾಯ್ಲ್ ಮಾಡಬೇಕು. ಈ ಬಾಯ್ಲ್ ಎಷ್ಟರ ಮಟ್ಟಿಗೆ ಮಾಡಬೇಕು ಅಂತಂದರೆ, ಆ 1 ಗ್ಲಾಸ್ ನೀರು 1/4 ಗ್ಲಾಸ್ ನೀರು ಕಡಿಮೆ ಆಗಬೇಕು ಅದರಲ್ಲಿ, ಅಂದರೆ 3/4 ಭಾಗದಷ್ಟು ನೀರಷ್ಟೇ ಮಾತ್ರ ಇರಬೇಕು. ಅದನ್ನು ಆರಿದ ಮೇಲೆ ಪ್ರತಿನಿತ್ಯ ಕುಡಿಯೋದರಿಂದ ಡೆಫಿನೆಟ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ಸು ನೀವು ಬ್ಲಡ್ ಟೆಸ್ಟಲ್ಲಿ ಮಾಡಿಸಿದಾಗ ಕಡಿಮೆ ಕಾಣಬಹುದು. ಮತ್ತು ಪೇಯ್ನು, ಇನ್ಫ್ಲಮೇಷನ್ನು, ಬಾಡಿಯಲ್ಲಿ ಇಂಟರ್ನಲ್ ಹೀಟ್ ಇವೆಲ್ಲನೂ ಕಡಿಮೆ ಆಗೋದನ್ನು ನೀವು ಕಾಣಬಹುದು. ಬರೀ ಈ ಹೋಮ್ ರೆಮಿಡೀಸ್ ಅಷ್ಟೇ ಇಲ್ಲಿ ಸಾಕಾಗುತ್ತಾ ಅಥವಾ ಬೇರೆ ಇನ್ನೇನಾದರೂ ಮಾಡಬೇಕಾ ಅಂತ ಪ್ರಶ್ನೆ ಇರುತ್ತೆ. ಹಾಗಿದ್ದಲ್ಲಿ ಇನ್ನೂ ಬೇರೆ ಕೂಡ ಇರುತ್ತೆ. ಅಂದರೆ ನಾವು ಕೆಲವೊಂದು ಡೈಟ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು. ಯಾವುದು ಅಂತಂದರೆ, ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗಲಿ, ಎಕ್ಸೆಸಿವ್ ಸಾಲ್ಟ್ ತೊಗೊಳ್ಳೋದಾಗಲಿ, ಅಥವಾ ಈ ಸ್ಟ್ರೆಸ್ ಫುಲ್ ಲೈಫ್ ಇದ್ದಾಗ ಅದನ್ನು ನೀವು ಎಕ್ಸಸೈಸ್ ಮಾಡ್ಕೊಳ್ಬೇಕು, ಅಥವಾ ಮೆಡಿಟೇಷನ್ ಮಾಡಬೇಕು, ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು. ಇದೆಲ್ಲ ಡಿಟಾಕ್ಸಿಫಿಕೇಷನ್ಸ್ಗೆ ಹೆಲ್ಪ್ ಆಗುತ್ತೆ. ಬಟ್ ಟ್ರೀಟ್ಮೆಂಟ್ ಕೂಡ ಇಲ್ಲಿ ಅಷ್ಟೇ ಮಹತ್ವದಾಗಿರುತ್ತೆ. ಅದ್ಯಾವುದಂದರೆ, ಎಸ್ಪೆಷಲಿ ಹೋಮಿಯೋಪತಿ ನಾವು ಏನು ಚಿಕಿತ್ಸೆ ಕೊಡ್ತೀವಿ, ಈ ಹೋಮ್ ರೆಮಿಡೀಸಿಂದ ನಿಮಗೆ ಟೆಂಪ್ರರಿ ರಿಲೀಫ್ ಇರಬಹುದು, ಬಟ್ ಹೋಮಿಯೋಪತಿ ಚಿಕಿತ್ಸೆಯಿಂದ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಮತ್ತು ಈ ಒಂದು ಸಮಸ್ಯೆ ಅಥವಾ ಈ ಕ್ರಿಸ್ಟಲ್ ಫಾರ್ಮೇಷನ್ಸ್ ಡಿಪಾಸಿಟ್ ಆಗುವುದಿಲ್ಲ. ಹೇಗೆ ಅಂತಂದರೆ, ನಾವು ಹೋಮಿಯೋಪತಿ ಮೆಡಿಕೇಷನ್ಸ್ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಪೇಷಂಟ್ಸ್ ಪ್ರತ್ಯೇಕವಾಗಿ ವಿಭಿನ್ನವಾಗಿರ್ತಾರೆ. ಅದನ್ನು ಪ್ರಾಪರಾಗಿ ಎಕ್ಸಾಮಿನೇಷನ್ಸ್ ಮಾಡಿ, ಯಾವ ಒಂದು ವೇಯಿಂದ ಅವರಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಹೆಚ್ಚಾಗ್ತಾ ಇದೆ ಅದನ್ನು ಪ್ರಾಪರಾಗಿ ಸ್ಟಡಿ ಮಾಡಿ, ಕೌನ್ಸಿಲಿಂಗ್ ಮಾಡಿ, ಏನು ಡೈಟ್ ಬೇಕಾಗುತ್ತೆ, ಮತ್ತು ಯಾವುದೇ ರೀತಿಯಿಂದ ಆ್ಯಕ್ಟಿವಿಟೀಸ್ ಬೇಕಾಗುತ್ತೆ, ಅದಲ್ಲದೆ ಯಾವ ರೀತಿಯಿಂದ ಮೆಡಿಕೇಷನ್ಸ್ ಅಪ್ಲೈ ಮಾಡಬಹುದು ಕಾನ್ಸ್ಟಿಟ್ಯೂಷನಲ್ಲಿ, ಅದನ್ನು ಅಪ್ಲೈ ಮಾಡಿದಾಗ ಎಷ್ಟು ದಿವಸ ಟೈಮ್ ತೊಗೊಳುತ್ತೆ. ಸೊ ಇದರ ಮೂಲಕ ನಾವು ಒಂದು ಹೋಮಿಯೋಪತಿ ಪ್ರಿಸ್ಕ್ರಿಪ್ಷನ್ಸ್ ನಾವು ಅಪ್ಲೈ ಮಾಡ್ತೇವೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ಗೋಸ್ಕರ ಹೋಮಿಯೋಪತಿ ಮೆಡಿಸಿನ್ಸ್ ತುಂಬ ಇಲ್ಲಿ ಕ್ಯೂರೇಟಿವ್, ಲಾಭದಾಯಕವಾಗಿರುತ್ತದೆ. ಸೊ ನಿಮಗೇನಾದರೂ ಈ ಥರ ಒಂದು ಸಮಸ್ಯೆ ಕಂಡು ಬಂದರೆ, ಸೊ ಅದು ಯೂರಿಕ್ ಆ್ಯಸಿಡಿನ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಹೆಚ್ಚಾಗಿ ವ್ಯಾಲ್ಯೂಸ್ ಕಾಣಿಸ್ತಾ ಇದ್ದರೆ, ಸಫರ್ ಆಗ್ತಾ ಇದ್ದರೆ, ಈ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ನಿಮಗೇನೋ ಡೌಟ್ ಇದ್ದಲ್ಲಿ ಸೊ ನನ್ನ ಜೊತೆ ಮಾತಾಡಿ, ಸೊ ಅದನ್ನು ಡೌಟ್ ಕ್ಲಿಯರ್ ಮಾಡಿ, ಹಾಗೆ ಎಂಜಾಯ್ ಮಾಡಿ, ಖುಷಿಯಾಗಿರಿ. ನಮಸ್ತೆ.